ಓಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಒಂದು ಉಪದೇಶವನ್ನು ನೀಡ್ತಾ ಇದ್ದಾರೆ. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನು ಅರಿತು ನಡೆವನೇ ಬಲ್ಲವನು ಅನ್ನುವಂಥ ಪದ್ಯದೊಳಗೆ ಅನೇಕ ವಿಧವಾಗಿರತಕ್ಕಂಥ ಹಿತೋಪದೇಶವನ್ನು ಶ್ರೀಮನ್ನಿಜಗುಣ ಶ್ರೀಗಳವರು ನಮಗೆ ಉಪದೇಶ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಒಂದು ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೂಡ ಅವರೇ ನೀಡ್ತಾ ಇದ್ದಾರೆ. ಅವರಂತಾರ, ಪರತರ ಸುಖವಾವುದು ಅಖಿಳ ಭೋಗವಿರತಿ. ಈ ಸಂಸಾರದೊಳಗೆ ಪ್ರತಿಯೊಬ್ಬ ಜೀವನೂ ಕೂಡ ತಾನು ಸುಖವಾಗಿರಬೇಕು ಅಂತ ಬಯಸ್ತಾ ಇದ್ದಾನೆ. ಸುಖ ಅನ್ನುವಂಥದ್ದು ಎಲ್ಲಿದೆ ಎನ್ನುವಂಥ ಪ್ರಶ್ನೆ. ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ? ಸಂಸಾರದ ಭೋಗ ಪದಾರ್ಥಗಳನ್ನು ನಾವು ಸಂಪಾದನೆ ಮಾಡಿಕೊಂಡು ಅವುಗಳನ್ನು ಅನುಭೋಗ ಮಾಡೋದ್ರೊಳಗನ ಸುಖ ಅದ ಅಂತ ತಿಳ್ಕೊಂಡೀವಿ. ಆದರೆ ನಿಜವಾದ ಸುಖ ಅನ್ನುವಂಥದ್ದು ಇಲ್ಲಿ ಪರತರ ಸುಖ ಅಂತ ಹೇಳಿದ್ದಾರೆ. ವಿಷಯ ಸುಖಗಳೇನದಾವು ಅಂತಂದ್ರೆ, ಕಂಡಾಗಲೇ ರಮಣೀಯ, ಉಂಡಾಗಲೇ ನಿರಸನವಿಲ್ಲ. ಅವು ನೋಡಿದಾಗ ನಮ್ಮನ್ನು ಆಕರ್ಷಣೆ ಮಾಡ್ತಾವು. ಅವು ಸುಖದಂತೆ ಕಾಣಿಸ್ತಾ ಇದ್ದಾವೆ. ಆದರೆ ಅವುಗಳನ್ನು ನಾವು ಉಪಭೋಗ ಮಾಡಿದಾಗ ಅವುಗಳಲ್ಲಿ ನಮಗೆ ನೀರಸತೆ ಎನ್ನುವಂಥದ್ದು ಉಂಟಾಗ್ತದೆ. ಇವೇ ಸುಖ ಅಂತ ನಾ ತಿಳ್ಕೊಂಡಿದ್ದೆ, ಆದರೆ ನಿಜವಾಗಿಯೂ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನುವಂಥ ಒಂದು ಉದಾಸೀನ ಭಾವ ನಮ್ಮಲ್ಲಿ ಉಂಟಾಗ್ತದೆ. ಅದಕ್ಕೆ ಸಂಸಾರ ವಿಷಯಗಳಲ್ಲಿ ತೋರ್ತಕ್ಕಂಥ ಸುಖ ಅದು ಸುಖದ ಆಭಾಸವೇ ಹೊರತು ನಿಜವಾದ ಸುಖ ಅನ್ನುವಂಥದ್ದು ಅವುಗಳಲ್ಲಿ ಇಲ್ಲ. ಇಲ್ಲಿ ಆತ್ಮ ಸುಖರೂಪನೇ ಅದಾನ. ಆತ್ಮ ಸಾಕ್ಷಾತ್ಕಾರ ನಾವು ಮಾಡಿಕೊಂಡೇವಿ ಅಂತಂದರೆ ನಮಗೆ ಪರತರ ಸುಖ ಅನ್ನುವಂಥದ್ದು ಉಂಟಾಗ್ತದೆ. ಅಂದರೆ ಶ್ರೇಷ್ಠವಾಗಿರತಕ್ಕಂಥ ಸುಖ. ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ಜೋಕಗುಂದದೆ ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖಮೊಂದಲ್ಲದೆ ಅಂತ ಹೇಳ್ತಾರೆ. ಯಾವ ಸುಖ ಅನುಭವ ಮಾಡಿದಷ್ಟು ಅದು ಸಾಕನಿಸಿರಬಾರದು ಮತ್ತು ಅದು ಸೌದು ಹೋಗಿರಬಾರದು. ಅದನ್ನು ಪಡ್ಕೊಂಡ ಮೇಲೆ ಇನ್ನೊಂದನ್ನು ಪಡಿಬೇಕನ್ನುವಂಥ ಇಚ್ಛಾ ಹುಟ್ಟಿರಬಾರದು. ಅದು ತನ್ನ ಕೈ ಬಿಟ್ಟು ಹೋಗಿರಬಾರದು. ನಿರುಪಮವಾಗಿರತಕ್ಕಂಥ ಆ ಶಂಭುಲಿಂಗ ಸುಖ ಅನ್ನುವಂಥದ್ದೇನದ ಅಂಥ ಒಂದು ಅದ್ವೈ ರೂಪವಾಗಿರ್ತಕ್ಕಂಥ ನಿರತಿಶಯವಾಗಿರುವಂಥ ಆ ಯಾವ ಆತ್ಮಸುಖ ಅನ್ನುವಂಥದ್ದೇನದ ಅಂದರೆ ಜೀವ ಪರಮಾತ್ಮರ ಏಕತ್ವ ಜ್ಞಾನದೊಳಗೆ ತೋರುವಂತಹ ಸುಖವೇ ನಿಜವಾದ ಸುಖ ಅಂತ ಹೇಳಿಸಿಕೊಳ್ತದೆ. ಅದಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ಸುಖವನ್ನು ನಾವು ಪಡಿಬೇಕಾಗಿತ್ತು ಅಂತಂದರೆ ಅಖಿಳ ಭೋಗವಿರತಿ. ಅಂದರೆ ನಾವು ಈ ಲೋಕದಲ್ಲಿರುವಂಥ ಭೋಗಗಳಾಗಲಿ ಪರಲೋಕದಲ್ಲಿರ್ತಕ್ಕಂಥ ಭೋಗಗಳಾಗಲಿ ಆ ಭೋಗಗಳಲ್ಲಿ ನಮಗೆ ವೈರಾಗ್ಯ ಅನ್ನುವಂಥದ್ದು ತೋರಬೇಕು. ಅವೆಲ್ಲವೂ ದುಃಖ ರೂಪದಾವು, ಅನಿತ್ಯದಾವು, ಅಶುಚಿಯದಾವು ಅಂಥೇಳಿ ದೋಷ ದರ್ಶನವನ್ನು ಕಾಣಬೇಕು. ಇದು ಇಹಲೋಕದ ಭೋಗಗಳ ಸ್ವರೂಪ.
ಇನ್ನು ಪರಲೋಕದ ಭೋಗಗಳು ಕೂಡ ಸಾತಿಶಯ ಕ್ಷಯ ಪತನ ಅನ್ನುವಂಥ ದೋಷದಿಂದ ಕೂಡಿಕೊಂಡಾವಂಥೇಳಿ ಅವುಗಳಲ್ಲಿಯೂ ಕೂಡ ದೋಷ ದರ್ಶನವನ್ನು ಮಾಡಿ ಆ ವಿಷಯಗಳಿಂದ ನಾವೇನು ಅನಾಸಕ್ತರಾಗ್ತೀವಿ, ಅವುಗಳಲ್ಲಿ ನಿಸ್ಪೃಹ ಬುದ್ಧಿ ಉಳ್ಳವರಾಗ್ತಾ ಇದ್ದೀವಿ. ಅವುಗಳನ್ನು ನಾವು ಮೋಹ ಮಾಡದೇ ಇದ್ದರೆ, ಅವುಗಳನ್ನ ನಾವು ಇಚ್ಛಾ ಮಾಡದೇ ಇದ್ದರೆ ಇದೇ ನಿಜವಾದ ವೈರಾಗ್ಯ ಅಂತ ಹೇಳಿಸಿಕೊಳ್ತದೆ ಅಂಥೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ಬಹು ಸುಂದರವಾಗಿರತಕ್ಕಂಥ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ಭೋಗಗಳೆಲ್ಲ ಹೇಗಿದ್ದಾವೆ ಅಂತಂದ್ರೆ ಇವೆಲ್ಲವೂ ಕ್ಷಣಿಕದವಂತ ತೋರಿ ಅಡಗ್ತಾ ಇದ್ದಾವೆ. ತೋರಿ ಅಡಗುವಂಥ ಈ ಭೋಗಗಳಲ್ಲಿ ನಾವು ಮೋಹಿತರಾಗಬಾರದು ಅಂತ. ಈಗ ಜೀವನಾಗಿರ್ತಕ್ಕಂಥ ಅವನು ಪ್ರಾಪಂಚಿಕ ವಿಷಯಗಳಲ್ಲಿ ಮೋಹಿತನಾಗಿ ದುಃಖವನ್ನೇ ಹೊಂದ್ತಾ ಇದ್ದಾನೆ. ಅದಕ್ಕೆ ಭರ್ತೃಹರಿಯವರು ಒಂದು ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ, ಭೋಗಾಮೇಘವಿತಾನ ಮಧ್ಯ ವಿಲಸತ್ ಸೌಧಾಮಿನಿ ಚಂಚಲ ಆಯುರ್ವಾಯು ವಿಘಟ್ಟಿತಾ ಘಟ್ಟಿತಾ ಬಟಲಿ ಲೀನಾಂಬುವದ್ಭಂಗುರಂ ಲೋಲಾಯೌವನ ಲಾಲಸಾ ತನುಭೃತಾಂ ಮಿಥ್ಯಾಕಲಯದ್ರುತಂ ಯೋಗೇ ಧೈರ್ಯ ಸಮಾಧಿ ಸಿದ್ಧಿ ಸುಲಭೆ ಬುದ್ಧಿಂ ವಿಭದ್ವಂ ವಿದೋಬುಧಾಃ. ವೈರಾಗ್ಯ ಶತಕದಲ್ಲಿ ಬಹು ಸುಂದರವಾಗಿ ಈ ಶ್ಲೋಕದೊಳಗೆ ಹೇಳ್ತಾರೆ, ಭೋಗಾಮೇಘವಿತಾನ ಮಧ್ಯ ವಿಲಸತ್ ಅಂದರೆ ಈ ವಿಷಯ ಸುಖಗಳೆಲ್ಲ ಈ ಮೇಘಮಂಡಲದ ಮಧ್ಯದಲ್ಲಿ ಪ್ರಕಾಶ ಮಾಡುವಂಥ ಮಿಂಚಿನ ಹಾಗೆ. ಈಗ ಮೋಡಾಗಿರ್ತದೆ, ಇನ್ನೇನು ಮಳೆ ಬರಬೇಕು, ಆ ಸಮಯದೊಳಗೆ ಒಂದು ಪ್ರಕಾಶ ಅನ್ನುವಂಥದ್ದು, ಮಿಂಚು ಅನ್ನುವಂಥದ್ದು ಬರುತ್ತದೆ. ಆ ಮೇಘಮಂಡಲದ ಮಧ್ಯದೊಳಗೆ ಯಾವ ರೀತಿ ಮಿಂಚು ಅನ್ನುವಂಥದ್ದು ತೋರಿ ಅಡಿಗೆ ಹೋಗ್ತದೋ ಹಾಗೆ ವಿಷಯ ಸುಖಗಳು ಕೂಡ ನಮಗೆ ತೋರಿ ಅಡಗುವಂಥವುಗಳಾಗಿದ್ದಾವೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟರು. ಅಂದರೆ ಅಷ್ಟು ಚಂಚಲವಾಗಿರ್ತಕ್ಕಂಥದ್ದು ಅಂತ. ಆಯುರ್ವಾಯು ವಿಘಟ್ಟಿತಾಭ್ರ ಪಟಲಿ ಲೀಲಾಂಬುವದ್ಭಂಗುರಂ. ಹಾಗೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಈ ಒಂದು ಗಾಳಿ ಬಿಟ್ಟಾಗ ಈ ಮೋಡಗಳೆಲ್ಲವೂ ಚದುರಿ ಹೋಗ್ತಾ ಇದ್ದಾವೆ. ಆ ಮೋಡ ಸಮೂಹ ಅನ್ನುವಂಥದ್ದು ಹೆಂಗೆ ಅಡಗಿರುವಂಥ ಆ ನೀರನ್ನುವಂಥದ್ದು ಅದು ಎಷ್ಟು ಅಸ್ಥಿರವಾಗಿರ್ತಕ್ಕಂಥದ್ದು. ಅದು ಮೋಡಗಳಲ್ಲಿ ನೀರು ತುಂಬಿಕೊಂಡಿರ್ತದೆ, ಅದೇನಿನ್ನು ಮಳೆ ಸುರಿಸ್ಬೇಕು. ಅಂಥ ಸಮಯದೊಳಗೆ ಗಾಳಿ ಅನ್ನುವಂಥದ್ದು ಬಿಡ್ತು ಅಂತಂದ್ರೆ ಮೋಡಗಳಲ್ಲೆಲ್ಲ ಚದುರಿ ಹೋಗಿಬಿಡ್ತಾ ಇದ್ದಾವೆ. ಆ ಮೋಡಗಳಲ್ಲಿರ್ತಕ್ಕಂಥ ನೀರಿನಂತೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಕೂಡ ಅಷ್ಟೇ ಅಸ್ಥಿರವಾಗಿರತಕ್ಕಂಥದ್ದು. ಇನ್ನೂ ಒಂದು ಮಾತು ಹೇಳ್ತಾರೆ, ಅಂದರೆ ಈ ಯೌವನದ ಒಂದು ಲಾಲಸೆ ಅನ್ನುವಂಥದ್ದು ಇದು ಕೂಡ ಅದಕ್ಕೆ ಲೋಲ ಯೌವನ ಲಾಲಸಾ ತನುಭೃತ ಮಿಥ್ಯಾ ಕಲಯದ್ರುತಂ. ಅಂದರೆ ಈ ಯೌವನದ ಲಾಲಸೆಯೊಳಗೆ ಮಾನವರಿಗೆ ಅದೆಷ್ಟು ಚಂಚಲ ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕು. ಅಂದರೆ ಯೌವನವೂ ಕೂಡ ಸ್ಥಿರವಾಗಿರಂಗಿಲ್ಲ. ಯೌವನದೊಳಗೆ ನಾವು ಅನೇಕ ವಿಷಯಗಳನ್ನು ಭೋಗ ಮಾಡ್ತಾ ಇದ್ದೀವಿ. ಅದು ಕೂಡ ಎಷ್ಟು ಇರ್ತದೆ ನೋಡ್ತಾ ಇದ್ದಂಗೆ ಯೌವನ ಅನ್ನುವಂಥದ್ದು ಹೋಗಿಬಿಡೋದು. ಚಂಚಲ ರೂಪವಾಗಿರ್ತಕ್ಕಂಥದ್ದು ಯೌವನ ಸ್ಥಿರವಾಗಿರುವಂಥದ್ದಲ್ಲ. ಅದನ್ನು ನಾವು ಸರಿಯಾಗಿ ಅರ್ಥಕೊಂಡು ಅದಕ್ಕೆ ಇಲ್ಲಿ ಸಾಧಕನನ್ನು ಕುರಿತು ಹೇಳ್ತಾ ಇದ್ದಾರೆ, ಯೋಗೇ ಧೈರ್ಯ ಸಮಾಧಿ ಸಿದ್ಧಿ ಸುಲಭೆ ಬುದ್ಧಿಂ ವಿದಧ್ವಂ ಬುಧಾಃ. ಅದಕ್ಕೆ ಹೇ ಯೋಗೀಶ್ವರನಾಗಿರ್ತಕ್ಕಂಥವನೇ, ನೀನು ಬೇಗ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಯೋಗದೊಳಗೆ ಧೈರ್ಯದಿಂದ ನಿನ್ನ ಮನಸ್ಸನ್ನುವಂಥದ್ದನ್ನು ನೀನು ಅದರೊಳಗೆ ಇಡುವಂಥವನಾಗು. ಯೋಗ ಅಂದರೆ ಇಲ್ಲಿ ಜ್ಞಾನಯೋಗ ಅನ್ನುವಂಥದ್ದು, ಪರಬ್ರಹ್ಮದ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನು ನೀನು ಹೊಂದುವಂಥವನಾಗು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಸಂಸಾರದೊಳಗೆ ನಾವು ಹುಟ್ಟಿ ಬಂದಿದ್ದು ಒಂದೇ ಸಲ ಅಲ್ಲ.
ನಾವು ಎಷ್ಟೋ ಸಲ ಹುಟ್ಟಿ ಬಂದಿದ್ದೀವಿ. ಪ್ರತಿಯೊಂದು ಜನ್ಮದೊಳಗೆ ಈ ಸಂಸಾರದ ಭೋಗಗಳು ನಮಗೆ ಅದಾವ. ನಾವೆಲ್ಲ ಸಂಸಾರದ ಸುಖ ಅನುಭವಿಸಿದ್ದೀವಿ. ಭುಕ್ತಾ ಬಹವೋದಾರ ಲಬ್ಧಾ ಪುತ್ರಾಶ್ಚ ಪೌತ್ರಾಂಶ್ಚ ನೀತಂ ಶತಮಪ್ಯಾಯು ಸತ್ಯಂ ವದ ಮರ್ತುಮಸ್ತಿ ಮನಃ. ಅಪ್ಪೈ ದೀಕ್ಷಿತರು ವೈರಾಗ್ಯ ಶತಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಪ್ಪ, ಭುಕ್ತಾ ಬಹವೋದಾರ, ಬಹು ಅಂದರೆ ಎಷ್ಟೋ ಮಡದಿಯರನ್ನು ನೀನು ಅನುಭವ ಮಾಡಿದ್ದಾಯಿತು. ಲಬ್ಧಾ ಪುತ್ರಾಶ್ಚ ಪೌತ್ರಾಶ್ಚ, ನೀನು ಮೊಮ್ಮಕ್ಕಳನ್ನು ಪಡ್ಕೊಂಡು ಮಕ್ಕಳನ್ನು ಪಡ್ಕೊಂಡು, ಅವರು ಕೂಡ ನಿನಗೆ ಎಷ್ಟೋ ಜನ ಮಕ್ಕಳು ಮೊಮ್ಮಕ್ಕಳು ಕೂಡ ಹುಟ್ಟಿದರು. ನೀತಂ ಶತಮಪ್ಯಾಯು, ಒಂದು 100 ವರ್ಷ ಆಯುಷ್ಯವನ್ನು ಕೂಡ ಕಳೆದು ಬಂದಿದ್ದೀಯಾ. ಸತ್ಯಂ ವದ, ನಿನಗೆ ಹೇಳು. ಮರ್ತು ಮಸ್ತಿ ಮನಃ, ನಿನಗೆ ಸಾಯಲಿಕ್ಕೆ ಮನಸ್ಸನ್ನುವಂಥದ್ದೇನು ಅಂತಂದರೆ ಇಲ್ಲ. ಇನ್ನೂ 100 ವರ್ಷ ಆದ್ರೂ ಕೂಡ ಮಡದಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಂಡಿರ್ತಾನ. ಆದರೂ ಕೂಡ 100 ವರ್ಷ ಬದುಕಿರ್ತಾನ. ನಮಗೆ ಸಾಯಕ್ಕೆ ಮನಸ್ಸು ಬರ್ತದೇನು ಅಂತಂದರೆ ಬರೋದಿಲ್ಲ. ನಮ್ಮ ಮನಸ್ಸು ಇನ್ನೂ ಬದುಕಿರಬೇಕು ಅಂಥೇಳಿ ಮತ್ತೆ ಈ ಸಂಸಾರದ ವಿಷಯದೊಳಗೆ ಆಸಕ್ತಿ ಅನ್ನುವಂಥದ್ದನ್ನೇ ಹೊಂದುತ್ತದೆ. ಅದಕ್ಕೆ ವಿಚಾರ ಮಾಡಿ ನೋಡಿದರೆ ಈ ಸಂಸಾರದ ಭೋಗಗಳೆಲ್ಲವೂ ಅತ್ಯಂತ ದುಃಖದಾಯಕ ಅದಾವು. ನಾವು ಇವುಗಳಲ್ಲಿ ವೈರಾಗ್ಯ ಅನ್ನುವಂಥದ್ದನ್ನು ತಾಳಬೇಕು. ಇವುಗಳಲ್ಲಿ ನಮಗೆ ವೈರಾಗ್ಯ ಅನ್ನುವಂಥದ್ದು ಬಂತು ಅಂತಂದರೆ ನಾವು ಜೀವನದೊಳಗೆ ಸುಖವಾಗಿ ಇರ್ತಾ ಇದ್ದೀವಿ ಅಂತ. ನಮಗೆ ಸುಖ ಕೊಡುವಂಥದ್ದು ಯಾವುದು ಅಂತಂದರೆ ವೈರಾಗ್ಯವೇ. ಅದಕ್ಕೆ ಯಾಕೆ ವಿರತಿಯ ನುಳಿದು ಹೀನ ವಿಷಯ ನೊಲಿವೆ ಕಾಕು ಮಾನಸವಿ ನಿನಗೆ ಅದರೊಳುಂಟು. ನಿಜಗುಣಶೀಲವರು ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ದುಷ್ಟವಾಗಿರ್ತಕ್ಕಂಥ ಮನಸ್ಸೇ ನಿನಗೆ ಈ ವಿಷಯಗಳನ್ನು ನೀ ಭೋಗ ಮಾಡ್ತಾ ಇದ್ದೀಯಲ್ಲ. ಯಾಕೆ ವಿರತಿ ಉಳಿದು ಹೀನ ವಿಷಯಗಳಿವೆ. ವಿಷಯಗಳೆಲ್ಲವೂ ತುಚ್ಛದಾವು, ಅವು ದುಃಖ ರೂಪದಾವು. ಅಂಥ ಒಂದು ತುಚ್ಛವಾಗಿರತಕ್ಕಂಥ ವಿಷಯಗಳಲ್ಲಿ ನೀನು ಆಸಕ್ತಿಯನ್ನು ಪಡೆದಿದ್ದೀಯಲ್ಲ, ವೈರಾಗ್ಯವನ್ನು ಬಿಟ್ಟುಬಿಟ್ಟು. ವೈರಾಗ್ಯವೇ ನಮಗೆ ಪರಮ ಸುಖವನ್ನು ಕೊಡುವಂಥದ್ದಾಗಿ ಅದು. ಅಂಥ ಸುಖದಾಯಕವಾಗಿರತಕ್ಕಂಥ ವೈರಾಗ್ಯವನ್ನು ಬಿಟ್ಟು ನೀನು ವಿಷಯ ಸುಖಗಳಲ್ಲಿ ಯಾಕೆ ವ್ಯಾಮೋಹಿತ ಆಗಿರಿ ಅಂತ ತಿಳ್ಕೊಂಡು ಹಿಂಗೆ ನಿಜಗುಣ ಶ್ರೀಗಳವರು ಕೂಡ ಜೀವನನ್ನು ಕುರಿತು ಎಚ್ಚರಿಸ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಬೋಧವನ್ನು ಮಾಡ್ತಕ್ಕಂಥ ಇದ್ದಾರೆ. ಅದಕ್ಕೆ ಯಾಕೆ ವಿರತಿಯ ನುಳಿದು ಹೀನು ವಿಷಯವನ್ನೊಲಿವೆ ಕಾಕು ಮಾನಸವೇ ನಿನಗೆ ಅದರೊಳೇನುಂಟು. ಕಾಕು ಮನವೇ, ಎಲ್ಲೋ ಕೆಟ್ಟ ಮನಸ್ಸೇ, ಆ ವಿಷಯಗಳಲ್ಲಿ ಯಾವ ಸುಖ ಅದಂಥೇಳಿ ನೀನು ಅವುಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದೀಯಾ. ಅವುಗಳಲ್ಲಿ ನಿಜವಾದ ಸುಖ ಅನ್ನುವಂಥದ್ದಿಲ್ಲ. ಅದು ನಿಜವಾದ ಸುಖ ನಿನ್ನೊಳಗನ. ನೀನು ಸುಖ ಸ್ವರೂಪನೇ ಇರುವಂಥವನದಿ. ನಿನ್ನಲ್ಲಿರ್ತಕ್ಕಂಥ ಸುಖವನ್ನು ನೀ ಕಂಡುಕೊಂಡಿ ಅಂತಂದ್ರೆ ಆವಾಗ ನಿನಗೆ ವಿಷಯಗಳೆಲ್ಲವೂ ನಿನಗೆ ದುಃಖ ರೂಪ ಅಂತ ನಿನಗೆ ಕಂಡು ಬರ್ತಾ ಇದ್ದಾವೆ, ನಿನ್ನ ಅನುಭವಕ್ಕೆ ಬರ್ತಾ ಇದ್ದಾವೆ. ಅದಕ್ಕೆ ವಿಷಯಗಳನ್ನು ನೀನು ತ್ಯಾಗ ಮಾಡು. ಅಂದರೆ ವಿಷಯಗಳೆಲ್ಲವೂ ದುಃಖ ರೂಪದಾವು ಅಂಥೇಳಿ ಅವುಗಳಲ್ಲಿರ್ತಕ್ಕಂಥ ಒಂದು ಆಸೆಯನ್ನು ಬಿಡುವಂತಾರೆ. ವಿಷಯಗಳಲ್ಲಿರ್ತಕ್ಕಂಥ ಆಸೆಯನ್ನು ಬಿಟ್ಟು ಅಂತಂದರೆ ಆ ವಿಷಯಗಳು ನಿನ್ನನ್ನು ಬಾಧಿಸಲಾರವು ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ನಮಗೆ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಪರತರ ಸುಖ ಅನ್ನುವಂಥದ್ದು ಅದು ವೈರಾಗ್ಯದೊಳಗೆ ಅದ ಹೊರತು ವಿಷಯ ಸುಖಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ವೈರಾಗ್ಯವನ್ನು ಆಶ್ರಯ ಮಾಡಿದ್ದೀವಿ ಅಂತಂದರೆ ನಾವು ನಿಜವಾಗಿಯೂ ಸುಖಿಗಳಾಗ್ತಾ ಇದ್ದೀವಿ. ವೈರಾಗ್ಯ ಅನ್ನುವಂಥದ್ದೇ ನಮಗೆ ಸುಖವನ್ನು ಕೊಡುವಂಥದ್ದಾಗ್ತದೆ. ಒಂದು ಸಮಯ ಒಬ್ಬ ವಿಧವಾ ಸ್ತ್ರೀಯಳಾಗಿರ್ತಕ್ಕಂಥವಳು ಒಂದು ನದಿ ದಡದೊಳಗೆ ತನ್ನ ಒಂದು ಸ್ಥಾನದೊಳಗೆ ಒಂದು ಮಂದಿರವನ್ನು ಕಟ್ಟಿಸಿಕೊಂಡಿದ್ಲು. ಅವಳ ಒಂದು ಮಂದಿರ ಸಮೀಪದೊಳಗನ ಒಬ್ಬ ರಾಜ ಏನು ಮಾಡಿದ್ದ ಅಂತಂದ್ರೆ ಒಂದು ತೋಟವನ್ನು ಮಾಡಿದ್ದ. ಆ ರಾಜ ಪ್ರತಿ ದಿವಸ ತನ್ನ ತೋಟಕ್ಕೆ ಬರ್ತಿದ್ದ. ಹೀಗೊಂದು ಸಲ ಆಲೋಚನೆ ಮಾಡ್ತಾ ಇದ್ದಾನೆ, ಈ ವಿಧವಾ ಸ್ತ್ರೀಯಳ ಮಂದಿರ ಅನ್ನುವಂಥದ್ದೇನು ಮಾಡಿಕೊಂಡಿದ್ದಾಳಲ್ಲ, ಇದನ್ನು ನನ್ನ ತೋಟಕ್ಕೆ ಜೋಡಿಸ್ಕೊಂಡು ಬಿಟ್ಟರೆ ಈ ತೋಟ ಇನ್ನೂ ಬಹಳ ಚೆನ್ನಾಗಿ ಚೌಕಾಗಿ ಕಾಣಿಸ್ತದೆ.
ಅಂಥೇಳಿ ಆ ಸ್ತ್ರೀಳನ್ನು ಕುರಿತು ಹೇಳ್ತಾ ಇದ್ದಾನೆ. ತನ್ನ ಹತ್ರ ಬರಮಾಡಿಕೊಂಡು ಹೇಳ್ತಾ ಇದ್ದಾನೆ, ಏ ಸ್ತ್ರೀಯಳೇ, ಈ ನಿನ್ನ ಮಂದಿರ ಅನ್ನುವಂಥದ್ದನ್ನು ನಮಗೆ ಕೊಡು ಅಂದಾಗ ಆ ಸ್ತ್ರೀ ಹೇಳ್ತಾ ಇದ್ದಾಳೆ, ಮಹಾರಾಜರೇ, ನನಗೆ ಪತಿನೂ ಇಲ್ಲ, ನನಗೊಬ್ಬ ಪುತ್ರ ಇದ್ದಾನ, ಒಬ್ಬ ಪುತ್ರಿ ಇದ್ದಾಳೆ. ಈ ಮಂದಿರವನ್ನು ನಿಮಗೆ ಕೊಟ್ಟ ಬಳಿಕ ಅವರನ್ನು ಕಟ್ಟಿಕೊಂಡು ನಾ ಎಲ್ಲಿಗೆ ಹೋಗಲಿ ಅಂದಳು. ಅದಕ್ಕೆ ನಾನು ನನ್ನ ಮಂದಿರವನ್ನು ಕೊಡೋದಿಲ್ಲ ಅಂಥೇಳಿ ರಾಜನಿಗೆ ಹೇಳ್ತಾ ಇದ್ದಾಳೆ. ರಾಜ ತನ್ನ ಸೇವಕರನ್ನು ಕರೆದು ಹೇಳ್ತಾ ಇದ್ದಾನೆ, ಈ ಸ್ತ್ರೀಗಳ ಮಂದಿರವನ್ನು ನಾಶ ಮಾಡಿಬಿಡ್ರಿ ಅಂಥೇಳಿ ಆಜ್ಞೆ ಕೊಟ್ಟುಬಿಟ್ಟ. ಸೇವಕರೆಲ್ಲ ಏನು ಮಾಡಿದರು ಅಂತಂದರೆ, ಮತ್ತು ರಾಜನ ಆಜ್ಞೆ ಪ್ರಕಾರವಾಗಿ ಅವರು ಆ ಸ್ತ್ರೀಯಳ ಒಂದು ಮಂದಿರವನ್ನು ಕೆಡವಿಬಿಡ್ತಾ ಇದ್ದಾರೆ, ನಾಶ ಮಾಡಿಬಿಟ್ರು. ಆವಾಗ ಆ ಸ್ತ್ರೀಯಳು ಅದನ್ನೆಲ್ಲ ನೋಡಿ, ನಾನು ಸರಿದಂಥ ಈ ಒಂದು ಎತ್ತಿನ ಬಂಡಿ ಇರ್ತದೆ, ಆ ಎತ್ತಿನ ಮೇಲೆ ಆ ಬಾಲಕ ಮತ್ತು ಬಾಲಕಿಯರನ್ನು ಕೂಡಿಸಿಕೊಂಡು ದುಃಖ ಮಾಡ್ಕೊತ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾಳೆ. ಯಾವಾಗ ಅವಳು ದುಃಖ ಅನ್ನುವಂಥದ್ದು ಕಡಿಮೆ ಆಗಲಿಲ್ಲ, ಆ ಮಾರ್ಗ ಹಿಡಿದು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಮಹಾತ್ಮ ನಿಂತಿರ್ತಾ ಇದ್ದಾನೆ. ಆ ಮಹಾತ್ಮ ಸ್ತ್ರೀಳನ್ನು ಕುರಿತು ಹೇಳ್ತಾ ಇದ್ದಾನೆ, ಯಾಕಮ್ಮ, ಯಾಕೆ ಅಳ್ತಾ ಇದ್ದಿ, ಯಾಕೆ ದುಃಖ ಮಾಡ್ತಾ ಇದ್ದಿ ಅಂತ ಕೇಳಿದ ಕೂಡಲೇ ಎಲ್ಲ ವಿಚಾರವನ್ನು ಮಹಾತ್ಮನಿಗೆ ತಿಳಿಸಿ ಹೇಳ್ತಾ ಇದ್ದಾಳೆ. ಆ ಮಹಾತ್ಮ ಆಕೆಯನ್ನು ಕುರಿತು ಹೇಳ್ತಾ ಇದ್ದಾನೆ, ಇಲ್ಲಮ್ಮ, ನಾನು ರಾಜನ ಸನ್ನಿಧಿಯನ್ನು ಕರ್ಕೊಂಡು ಹೋಗ್ತೀನಿ, ಒಂದು ಯುಕ್ತಿಯಿಂದ ನಾನು ನಿನಗೆ ಹೇಗಾದರೂ ಮಾಡಿ ನಿನ್ನ ಸ್ಥಾನವನ್ನು ಕೊಡಿಸ್ತೀನಿ ಅಂಥೇಳಿ ಈ ಪ್ರಕಾರವಾಗಿ ಆ ಮಹಾತ್ಮ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಆವಾಗ ಆ ಹೆಣ್ಣುಮಗಳನ್ನು ಕರ್ಕೊಂಡು ಒಂದು ದಿವಸ ರಾಜ ಸನ್ನಿಧಿಗೆ ಬರ್ತಾನೆ. ಬಂದ ರಾಜನನ್ನು ಕುರಿತು ಆ ಮಹಾತ್ಮ ಹೇಳ್ತಾ ಇದ್ದಾನೆ, ಮಹಾರಾಜರೇ, ಈ ಸ್ತ್ರೀಯಳು ತನ್ನ ಸ್ಥಾನದಲ್ಲಿರ್ತಕ್ಕಂಥ ಸ್ವಲ್ಪ ಮಣ್ಣನ್ನು ತಗೊಂಡು ಎಲ್ಲಿಯಾದರೂ ಒಂದು ಮಂದಿರವನ್ನು ಕಟ್ಟಿಕೊಂಡು ಆ ಪತಿಯ ಸಮಾಧಿಯನ್ನು ಕಟ್ಟಿಸಬೇಕು ಅನ್ನುವಂಥ ಇಚ್ಛೆಯಿಂದ ಕೂಡಿಕೊಂಡಿದ್ದಾಳ. ಆದ ಕಾರಣ ತಾವು ತಮ್ಮ ಆಜ್ಞೆಯನ್ನು ಕೊಡಬೇಕು ಅಂಥೇಳಿ ದೊರೆ ಆ ರಾಜನಿಗೆ ಭಿನ್ನವಿಸಿಕೊಳ್ತಾ ಇದ್ದಾರೆ. ಆವಾಗ ರಾಜ ಅಂತ ಇದ್ದಾನ, ಹಾಗಾದ್ರೆ ನಿಮಗೆ ಎಷ್ಟು ಮಣ್ಣು ಬೇಕೋ ಅಷ್ಟು ತಗೊಂಡು ಹೋಗ್ರಿ ಅಂಥೇಳಿ ಅವನು ಉದಾರ ಭಾವದಿಂದ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆ ರಾಜನ ಆಜ್ಞೆ ಪ್ರಕಾರವಾಗಿ ಏನಾಯಿತು ಅಂತಂದರೆ, ಆ ಮಹಾತ್ಮ ಆ ಮಣ್ಣನ್ನು ಅಗೆದು ಒಂದು ಕೋಣಿ ಚೀಲ ತುಂಬಿ ರಾಜನನ್ನು ಕುರಿತು ಹೇಳ್ತಾ ಇದ್ದಾನೆ, ಹೇ ರಾಜನೇ, ಈ ಮಣ್ಣಿನ ಯಾವ ಗೋಣಿಯನ್ನು ನೀನು ಎತ್ತಿ ಹೇರಿ ಕೊಡಬೇಕು ಅಂತ ಕೇಳಿದ. ರಾಜ ಅಂತಾನ, ಹೇ ಮಹಾತ್ಮರೇ, ಈ ದೊಡ್ಡದಾಗಿರ್ತಕ್ಕಂಥ ಗೋಣಿ ಚೀಲ ನನ್ನಿಂದ ಹೆಂಗೆ ಎತ್ತಕ್ಕಾಗ್ತದೆ, ನನ್ನಿಂದ ಎತ್ತಲಿಕ್ಕೆ ಇದು ತುಂಬ ಅಸಾಧ್ಯದ ಅಂತಂದ. ಆವಾಗ ಮಹಾತ್ಮ ಹೇಳ್ತಾನೆ, ಹೇ ರಾಜ, ಈ ಮಣ್ಣಿನಿಂದ ತುಂಬಿರ್ತಕ್ಕಂಥ ಗೋಣಿ ಚೀಲ ಎತ್ತುವುದು ನಿನ್ನಿಂದ ಯಾವಾಗ ಸಾಧ್ಯ ಆಗಲಿಲ್ಲವೋ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಮಂದಿರದ ಸ್ಥಳ ಅನ್ನುವಂಥದ್ದೈತಲ್ಲ, ಇದನ್ನು ನೀನು ಹೆಂಗೆ ಎತ್ಕೊಂಡು ಹೋಗ್ತಿ? ಯಾಕಂದ್ರೆ ಪ್ರಾಣ ಹೋದ ಬಳಿಕ ಇದನ್ನೆಲ್ಲ ತೊಗೊಂಡು ಹೋಗ್ಬೇಕಲ್ಲ ನೀನು, ಈ ಭೂಮಿ ಇದೆಲ್ಲ ಹೆಂಗೆ ತೊಗೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾನೆ. ಆವಾಗ ಇದನ್ನು ಮಹಾತ್ಮ ಹೇಳಿರ್ತಕ್ಕಂಥ ಉಪದೇಶ ಅವನಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತದೆ. ಆವಾಗ ಅವನು ಎಚ್ಚರವನ್ನು ಹೊಂದ್ತಾ ಇದ್ದಾನೆ. ಯಾಕಂದ್ರೆ ಈ ಭೂಮಿಯನ್ನು ಯಾರೂ ತಗೊಂಡು ಹೋಗೋಕೆ ಬರೋಂಗಿಲ್ಲ. ಹಿಂದೆಷ್ಟು ರಾಜ ಮಹಾರಾಜರು ರಾಜ್ಯವನ್ನು ಆಳಿದ್ದಾರೆ, ಯಾರೂ ಈ ಸಂಪತ್ತು ಒಯ್ದಿಲ್ಲ, ಭೂಮಿಯನ್ನು ತಗೊಂಡು ಹೋಗಿಲ್ಲ, ಎಲ್ಲರೂ ಇಲ್ಲೇ ಬಿಡುವಂಥವರಾಗಿದ್ದಾರೆ. ಅದಕ್ಕೆ ಆವಾಗ ಅವನಿಗೆ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಗಿಬಿಡ್ತಾರೆ ರಾಜನಿಗೆ. ಮಹಾತ್ಮರು ಹೇಳಿರ್ತಕ್ಕಂಥ ಈ ವಿಚಾರ ಇದು ಭಾಳ ಸರಿಯಾದದ್ದದ. ಈ ಭೂಮಿಯನ್ನು ಯಾರೂ ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಆವಾಗ ಆ ಸ್ತ್ರೀಗಳನ್ನು ಕುರಿತು ರಾಜ ಹೇಳ್ತಾ ಇದ್ದಾನೆ, ಲವನ್, ಈ ಭೂಮಿ ನಿನಗೆ ಕೊಟ್ಟು ಬಿಡ್ತಾ ಇದ್ದೀನಿ,
ಅಷ್ಟೇ ಅಲ್ಲ ಮಂದಿರವನ್ನು ಕೂಡ ಕಟ್ಟಿಸಿಕೊಡ್ತೀನಿ ಅಂಥೇಳಿ ಆ ಸ್ತ್ರೀಗಳ ಒಂದು ಜಾಗವನ್ನು ಪುನಃ ರಾಜ ಕೊಡುವುದಲ್ಲದೆ ಮಂದಿರವನ್ನು ಕೂಡ ಮತ್ತು ಆ ತೋಟ ಏನು ಬೆಳೆದಿದ್ದಲ್ಲ ಅದನ್ನು ಕೂಡ ಸ್ತ್ರೀ ಹೆಸರಲ್ಲೇ ಬರೆದು ಬಿಡ್ತಾ ಇದ್ದಾನೆ, ಅದನ್ನು ಕೂಡ ಕೊಟ್ಟು ಬಿಡ್ತಾ ಇದ್ದಾನೆ. ಹಿಂಗೆ ಸಂಸಾರದೊಳಗೆ ನಾವು ಗಳಿಸಿರ್ತಕ್ಕಂಥ ಭೂಮಿಯಾಗಿರಬಹುದು, ಮಡದಿ ಮಕ್ಕಳಾಗಿರಬಹುದು, ಸಕಲ ಭೋಗ ಸಂಪತ್ತುಗಳಾಗಿರಬಹುದು, ಇವೆಲ್ಲ ಒಂದು ಕಾಲದೊಳಗೆ ತೋರಿ ಅಡಿಗೆ ಹೋಗಿಬಿಡ್ತಾ ಇದ್ದಾವೆ. ಇವು ಯಾವುವು ಶಾಶ್ವತವಾಗಿರ್ತಕ್ಕಂಥವುಗಳಲ್ಲ. ಅದಕ್ಕೆ ನಾವು ವೈರಾಗ್ಯವನ್ನೇ ಆಶ್ರಯ ಮಾಡಬೇಕು, ವೈರಾಗ್ಯವನ್ನೇ ಸಂಪಾದನೆ ಮಾಡಬೇಕು. ಆ ವೈರಾಗ್ಯದಿಂದಲೇ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ನಮಗೆ ಈ ಉದಾಹರಣೆಯಿಂದ ಬಹು ಸುಂದರವಾಗಿ ನಮಗೆ ಮಹಾತ್ಮರು ತಿಳಿಸಿಕೊಡ್ತಾ ಇದ್ದಾರೆ. ಆಯುಃಕಲ್ಲೋಲಲೋಲಂ ಕತಿಪಯ ದಿವಸ ಸ್ಥಾಯಿನಿ ಯೌವನಶ್ರೀ ಅರ್ಥಾಸಂಕಲ್ಪಕಲ್ಪ ಘನಸಮಯತಡಿದ್ವಿಭ್ರಮಾ ಭೋಗಪೂರಾಃ ಕಂಠಾಶ್ಲೇಷೋಪಗೂಢಂ ತದಪಿ ಚ ನ ಚಿರಂ ಯತ್ಪ್ರಿಯಾಭಿಪ್ರಣೀತಂ ಬ್ರಹ್ಮಣ್ಯಾಸಕ್ತಚಿತ್ತಾ ಭವತ ಭವಾಭಯಾಂ ಬೋಧಿಪಾರಂ ತರೀತುಂ. ವೈರಾಗ್ಯ ಶತಕದೊಳಗೆ ಭರ್ತೃಹರಿಯವರು ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಆಯುಃಕಲ್ಲೋಲ ಲೋಲಂ, ನಮ್ಮ ಆಯುಷ್ಯ ಅನ್ನುವಂಥದ್ದು ಈ ಸಮುದ್ರದೊಳಗಾಗಲಿ ನದಿಯೊಳಗಾಗಲಿ ತೆರೆಗಳು ಬರ್ತಿರ್ತಾವೆ. ಆ ನೀರಿನ ಅಲೆಗಳು ಎಷ್ಟು ಚಂಚಲವಾಗಿರ್ತಾ ಇದ್ದಾವೆಯೋ ನೋಡ್ತಾ ಇದ್ದಂಗೆ ಅಲೆಗಳು ಅಡಿಗೆ ಹೋಗಿಬಿಡ್ತಾ ಇದ್ದಾವೆ. ಹಂಗೆ ನಮ್ಮ ಆಯುಷ್ಯ ಅನ್ನುವಂಥದ್ದು ನೋಡ್ತಾ ಇದ್ದಂಗಲೇ ಇದು ಮುಗಿದು ಹೋಗಿಬಿಡ್ತದೆ. ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಅಂತ ಹೇಳಿದರು. ನಮ್ಮ ಆಯುಷ್ಯ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಇದು ಗತಿಸಿ ಹೋಗ್ತದೆ. ಇದು ಬಹಳ ಚಂಚಲವಾಗಿರತಕ್ಕಂಥದ್ದು. ನೀರಿನ ಅಲೆಗಳಂತೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಇದು ಬಹಳ ಚಂಚಲ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಕತಿಪಯ ದಿವಸ ಸ್ಥಾಯಿನಿ ಯೌವನಶ್ರೀ, ಹಾಗೆ ನಮ್ಮ ಈ ಯೌವನ ಅನ್ನುವಂಥದ್ದು, ಈ ಯೌವನ ಒಂದು ಸೊಬಗು ಅನ್ನುವಂಥದ್ದು ಇದು ಕೂಡ ಸ್ವಲ್ಪ ದಿವಸ ಇರುವಂಥದ್ದು. ಯೌವನವು ಕೂಡ ನಾವು ನೋಡ್ತಾ ಇದ್ದಂಗೆ ಇದು ಕೂಡ ಕಳೆದು ಹೋಗಿಬಿಡ್ತದೆ. ಅದಕ್ಕೆ ಹೇಳಿದ್ರವರು ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ನಮ್ಮ ಯೌವನ ಅನ್ನುವಂಥದ್ದು ಇದು ನೋಡ್ತಾ ಇದ್ದಂಗೆ ಹೋಗಿಬಿಡ್ತದೆ. ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಎಲ್ಲ ಭೋಗರಾಶಿಗಳು ಸಂಪತ್ತು ಎಲ್ಲವೂ ಕೂಡ ಏನದಾವು ಅಂತಂದರೆ ಇವೆಲ್ಲವೂ ಕ್ಷಣಿಕವಾಗಿರ್ತಕ್ಕಂಥವುಗಳಾಗಿದ್ದಾವೆ. ಕಾಲೋ ಜಗದ್ಭಕ್ಷಕ, ಕಾಲನಾಗಿರ್ತಕ್ಕಂಥವನು ಎಲ್ಲವನ್ನು ಭಕ್ಷಣ ಮಾಡಿಬಿಡುವಂಥವನಾಗಿದ್ದಾನೆ. ಕಂಠಾಶ್ಲೇಷೋಪಗೂಢಂ ತದಪಿ ಚ ನ ಚಿರಂ ಯತ್ಪ್ರಿಯಾಭಿಪ್ರಣೀತಂ, ಹಾಗೆ ತನ್ನ ಪ್ರೇಯಿಂದ ಆಲಿಂಗಿಸಲ್ಪಟ್ಟಿರ್ತಕ್ಕಂಥ ಯಾವ ಆಲಿಂಗನಾದಿಗಳು ಕೂಡ ಅಷ್ಟೇ ಅಸ್ಥಿರವಾಗಿರ್ತಕ್ಕಂಥವುಗಳದಾವು. ಅರ್ಥಾಸಂಕಲ್ಪಕಲ್ಪ, ಅರ್ಥ ಅಂದರೆ ಸಂಪತ್ತು. ನಮ್ಮ ಆ ಹಣ ಅನ್ನುವಂಥದ್ದು ಕೇವಲ ಆಸೆ ಮಾತ್ರ ಅಂತ ಹೇಳ್ತಾರೆ. ಸಂಕಲ್ಪಕಲ್ಪ ಅಂದರೆ ಏನು? ಅದು ಹಣ ಅನ್ನುವಂಥದ್ದು ಕೇವಲ ಆಸೆ ಮಾತ್ರ ಇರ್ತಕ್ಕಂಥದ್ದು, ಅದು ಕೂಡ ಸ್ಥಿರ ಆಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ, ನೀರಿನ ಸಮುದ್ರ ತೆರೆಗಳಂತೆ ಲಕ್ಷ್ಮಿಯು ಕೂಡ ಅಸ್ಥಿರವಾಗಿರುವಂಥದ್ದು, ಅದು ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಘನ ಸಮಯ ತಡಿ ದ್ವಿಭ್ರಮಾ ಭೋಗಪೂರಾಹ, ಈ ಭೋಗಗಳು ಕೂಡ ಹೆಂಗದಾವು ಅಂತಂದರೆ ಮಳೆಗಾಲದೊಳಗೆ ಮಿಂಚು ಬರ್ತದೆ. ಆ ಮಿಂಚು ಬಂದು ಹೆಂಗೆ ಅಡಿಗೆ ಹೋಗಿಬಿಡ್ತದೋ ಹಾಗೆ ಅಷ್ಟೇ ಚಂಚಲವಾಗಿರತಕ್ಕಂಥವುಗಳು ಈ ಭೋಗ ಸಮೂಹಗಳು ಅದಾವು. ಬ್ರಹ್ಮಣ್ಯಾಸಕ್ತಚಿತ್ತ ಭವತ ಭವ ಭಯಾಂ ಬೋಧಿಪಾರಂ ತರೀತುಂ. ಅದಕ್ಕೆ ಹೇ ಜೀವನೇ, ಈ ಸಂಸಾರ ಅನ್ನುವಂಥದ್ದು ಇಷ್ಟು ದುಃಖದಾಯಕವಾಗಿರುವುದರಿಂದ, ಕ್ಷಣಿಕವಾಗಿರುವುದರಿಂದ ನೀನು ಈ ಸಂಸಾರದ ಒಂದು ಭಯರೂಪವಾಗಿರ್ತಕ್ಕಂಥ ಈ ಸಂಸಾರ ಸಾಗರವನ್ನು ದಾಟಬೇಕಾಗಿತ್ತು ಅಂತಂದರೆ
ಪರಬ್ರಹ್ಮ ಸ್ವರೂಪದೊಳಗೆ ನಿನ್ನ ಮನಸ್ಸನ್ನುವಂಥದ್ದನ್ನು ಇಡುವಂಥವನಾಗು. ಆ ಬ್ರಹ್ಮಚಿಂತನೆಯನ್ನು ಬಿಟ್ಟು ನೀನು ಬೇರೆ ಯಾವುದೇ ಕಾರ್ಯವನ್ನು ನೀ ಮಾಡಬೇಡ. ಸದಾ ನಿನ್ನ ಮನಸ್ಸು ಆ ಬ್ರಹ್ಮದೊಳಗೆ ನೆಟ್ಟಿತ್ತು ಅಂತಂದರೆ ನೀನು ಪರತರ ಸುಖವನ್ನು ಪಡೀತಾ ಇದ್ದೀಯ, ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ಪಡೀತಾ ಇದ್ದೀಯ. ಅದನ್ನು ಬಿಟ್ಟು ಮತ್ತೆ ನೀ ಹೊರಗಿನ ವಿಷಯಗಳಲ್ಲಿ ಆಸಕ್ತನಾದಿ ಅಂತಂದರೆ ಸದಾ ನಿನಗೆ ದುಃಖವೇ ಆಗ್ತದೆ ಹೊರತು ನಿನಗೆ ಸುಖ ಅನ್ನುವಂಥದ್ದಾಗುವುದಿಲ್ಲ. ಅದಕ್ಕೆ ನೀನು ಕೇವಲ ಆತ್ಮಸುಖವನ್ನೇ ಹೊಂದು ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನೇ ನೀನು ಪ್ರಾಪ್ತಿ ಮಾಡಿಕೊಳ್ಳುವಂಥವನಾಗು ಅಂಥೇಳಿ ಹಿಂಗೆ ಮಹಾತ್ಮರು ಕೂಡ ನಮಗೆ ಭಾಳ ರೀತಿಯಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ನಮ್ಮ ಆಯುಷ್ಯ ಇರೋದ್ರೊಳಗಾಗಿಯೇ ನಾವು ಇದನ್ನು ಮಾಡ್ಕೊಂಡು ಬಿಡಬೇಕು. ಮತ್ತು ನಾವು ಆಯುಷ್ಯ ಸುಮ್ಮನೆ ಕಳೆದು ಬಿಟ್ಟೀವಿ, ಇಂಥ ವೈರಾಗ್ಯ ಸಂಪಾದನೆ ಮಾಡಲಿಲ್ಲ ಅಂತಂದರೆ ನಮಗೆ ನಷ್ಟವೇ ಆಗ್ತದೆ. ಅದಕ್ಕೆ ಆಯು ಕ್ಷಣಲವ ಮಾತ್ರ ನ ಲಭ್ಯತೆ ಹೇಮಕೋಟಿಭಿ ಕ್ವಾಪಿ ತಚ್ಛೇದ್ ಗಚ್ಚತಿ ಸರ್ವಂ ವೃಷಾ ತತಃ ಖಾದಿಕಾ ಹಾನಿ ಅಂತಾರವರು. ಆಯು ಕ್ಷಣಲವ ಮಾತ್ರ ನ ಲಭ್ಯತೆ ಹೇಮಕೋಟಿಭಿ ಕ್ವಾಪಿ ಅಂದರೆ ನಮ್ಮ ಆಯುಷ್ಯ ಅನ್ನುವಂಥದ್ದು 1 ಕೋಟಿ ಸುವರ್ಣದ ನಾಣ್ಯಗಳನ್ನು ಸುರಿದ್ರೂ ಕೂಡ, ಒಂದಲ್ಲ ಎರಡಲ್ಲ, 1 ಕೋಟಿ ಬಂಗಾರದ ನಾಣ್ಯವನ್ನು ನಾವು ಸುರಿದ್ರೂ ಕೂಡ ಆಯುಷ್ಯದ 1 ಕ್ಷಣ ಅನ್ನುವಂಥದ್ದು ನಮಗೆ ಸಿಗುತ್ತದೇನೋ, ಮರಳಿ ಪಡೆಯೋಕೆ ಆಗ್ತದೇನೋ ಅಂತಂದರೆ ಆಗೋದಿಲ್ಲ. ಹಿಂಗಿರಬೇಕಾದ್ರೆ ನಾವು ಸಂಪೂರ್ಣ ಆಯುಷ್ಯವನ್ನೇ ವ್ಯರ್ಥವಾಗಿ ಕಳೆದು ಬಿಟ್ಟರೆ ಇದಕ್ಕಿಂತಲೂ ಹೆಚ್ಚಿನ ಹಾನಿ ಅನ್ನುವಂಥದ್ದು ಈ ಲೋಕದೊಳಗೆ ಯಾವುದದ ಅಂಥೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಸಂಸಾರ ಅನ್ನುವಂಥದ್ದು ಇದು ಅಸ್ಥಿರ ಅಂತ ಅರ್ಥಕೊಳ್ಬೇಕು. ನಾವು ಗಳಿಸಿದ ಸಂಪತ್ತನ್ನುವಂಥದ್ದು ಇದು ಶಾಶ್ವತವಾಗಿರುವಂಥದ್ದಲ್ಲ. ಆದ್ದರಿಂದ ನಾವು ಭಗವಂತನಿಗೆ ಶರಣು ಹೋಗಬೇಕಂತಾರೆ. ನಾವು ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು. ನಮ್ಮ ಮನಸ್ಸನ್ನುವಂಥದ್ದು ಸದಾ ಆತ್ಮವಿಚಾರದೊಳಗೆ ಜಪತಪಾದಿಗಳಲ್ಲಿ ಅಂಥ ವೈರಾಗ್ಯವನ್ನು ಹೊಂದಿ ನಾವು ಸದಾ ಅಧ್ಯಾತ್ಮ ಚಿಂತನೆಯೊಳಗೆ ನಮ್ಮ ಮನಸ್ಸನ್ನು ತೊಡಗಿಸಿದ್ದೀವಿ ಅಂತಂದರೆ ಅದರಿಂದ ನಮಗೆ ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಸಾರೇ ಖಲು ಸಂಸಾರೇ ಸುಖಭ್ರಾಂತಿ ಶರೀರಿಣಾಂ ಲಾಲಾಪಾನಮಿವಾಂಗುಷ್ಟೇ ಬಾಲಾನಾಂ ಸ್ತನ್ಯ ವಿಭ್ರಮಃ ಅಂತ ಹೇಳಿದರು. ಮಹಾತ್ಮರು ಭಾಳ ಸುಂದರವಾಗಿ ಹೇಳ್ತಾರೆ. ಈ ಸಂಸಾರ ಅನ್ನುವಂಥದ್ದು ಇದು ಅಸಾರ ಅಂತ. ಆದರೆ ಈ ಅಸಾರವಾದ ಸಂಸಾರದೊಳಗೆ ಈ ಲೋಕದಲ್ಲಿರ್ತಕ್ಕಂಥ ಜೀವಿಗಳಿಗೆ ಒಂದು ಸುಖಬುದ್ಧಿ ಅನ್ನುವಂಥದ್ದಾಗ್ಯದ. ಇದು ಭ್ರಾಂತಿ. ಇದು ಈ ತಮ್ಮ ಮಕ್ಕಳು ಏನು ಮಾಡ್ತಾವು, ತಮ್ಮ ಅಂಗುಷ್ಟದೊಳಗೆ ಜೊಲ್ಲನ್ನು ಹೀರ್ತಾವೆ ನೋಡ್ರಿ, ಅದ ತಾಯಿಯ ಮೊಲೆ ಅಂತ ತಿಳ್ಕೊಂಡಿರ್ತಾವೆ. ಬಾಯಿಯೊಳಗೆ ಇಟ್ಕೊಂಡು ಅದನ್ನು ಚೀಪ್ತಾ ಇರ್ತಾವೆ. ಲಾಲಾಪಾನಮಿವಾಂಗುಷ್ಟೇ ಬಾಲಾನಾಂ ಸ್ತನ್ಯ ವಿಭ್ರಮಃ. ಆ ತನ್ನ ಅಂಗುಷ್ಟವನ್ನು ಬಾಯಿಯೊಳಗಿಟ್ಟುಕೊಂಡು ಆ ಜೊಲ್ಲನ್ನೇ ಹೀರ್ಕೊಂತ ಇದು ತಾಯಿಯ ಸ್ತನ್ಯ ಅಂಥೇಳಿ ಹೆಂಗೆ ಭ್ರಮಿಷ್ಠ ಆಗಿದ್ದಾವೆಯೋ ಹಾಗೆ ಈ ಅಸಾರವಾಗಿರ್ತಕ್ಕಂಥ ಈ ಸಂಸಾರದೊಳಗೂ ಕೂಡ ಯಾವನು ಅಜ್ಞಾನಿ ಜೀವದಾನ ಅದರೊಳಗೆ ಸುಖಭ್ರಾಂತಿಯನ್ನು ಮಾಡಿಕೊಂಡಿದ್ದಾನೆ ಅಂತ ತಿಳ್ಕೊಂಡು ಬಹು ಸುಂದರವಾಗಿ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಾರಿ ಯಾವ ಜನಕ ರಾಜ ಮಹಾನ್ ಜ್ಞಾನಿ, ಅವನು ರಾಜ್ಯದೊಳಗಿದ್ರೂ ಕೂಡ ಅವನಿಗೆ ಅದರಲ್ಲಿ ಆಸಕ್ತಿ ಎನ್ನುವಂಥದ್ದು ಇದ್ದಿದ್ದಿಲ್ಲ. ಅವನು ನಿಜವಾಗಿಯೂ ಜ್ಞಾನಿಯೇ ಆಗಿದ್ದ. ಅಂಥ ಜ್ಞಾನಿಯಾಗಿರತಕ್ಕಂಥ ಮಹಾತ್ಮ ಯಾವ ಸುಖದೇವ, ಅವನಿನ್ನೂ ಬಾಲಕ. ಅವನಿಗೆ ಜ್ಞಾನೋದಯ ಆಗಬೇಕಾಗಿತ್ತು, ಜ್ಞಾನವನ್ನು ಮಾಡಿಕೊಳ್ಬೇಕಾಗಿತ್ತು. ಅವನಿಗೂ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಗಿತ್ತು. ಜನಕರಾಜನ ಸನ್ನಿಧಾನಕ್ಕೆ ಬ್ರಹ್ಮೋಪದೇಶವನ್ನು
ಪಡ್ಕೊಳ್ಳೋದು ಸಲುವಾಗಿ ಅವನ ತಂದೆಯಾಗಿರತಕ್ಕಂಥವನು ಕಳಿಸಿಕೊಡ್ತಾ ಇದ್ದಾನೆ. ಶುಕ ತಂದೆ ಆಜ್ಞೆಯಂತೆ ಆ ಜನಕರಾಜನ ಒಂದು ಮಹಾದ್ವಾರದ ಹತ್ತಿರ ಬರ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ದ್ವಾರಪಾಲಕರನ್ನು ಕುರಿತು ಹೇಳ್ತಾ ಇದ್ದಾನೆ. ನಾವು ಅಂತಃಪುರವನ್ನು ಪ್ರವೇಶ ಮಾಡಬಹುದೇ? ಹೋಗಿ ರಾಜನನ್ನು ಕೇಳಿಕೊಂಡು ಬರ್ರಿ ಅಂಥೇಳಿ ಹೇಳಿ ಕಳಿಸ್ತಾ ಇದ್ದಾನೆ. ಆಗ ಜನಕರಾಜ ಈ ಸುಖದೇವನನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಅವನಲ್ಲಿ ಆಲೋಚನೆ ಬಂತು. ಯಾಕಂದರೆ ಗುರುಗಳಾಗಿರ್ತಕ್ಕಂಥವರು ಬ್ರಹ್ಮೋಪದೇಶವನ್ನು ಮಾಡಬೇಕಾದ್ರೆ ಶಿಷ್ಯರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವನಲ್ಲಿ ಸರಿಯಾದ ವೈರಾಗ್ಯ ಅನ್ನುವಂಥದ್ದು ಇದೆಯೋ ಇಲ್ಲವೋ? ಯಾಕೆಂದರೆ ನಮಗೆ ಜ್ಞಾನ ಪ್ರಾಪ್ತಿಯಾಗಬೇಕಾದ್ರೆ ವಿವೇಕ, ವೈರಾಗ್ಯ, ಶಮ ಷಟ್ ಸಂಪತ್ತಿ, ಮುಮುಕ್ಷತ್ವ ಈ 4 ಸಾಧನೆಗಳಿಂದ ನಾವು ಕೂಡಿಕೊಂಡಾಗ ಮಾತ್ರ ನಮಗೆ ಗುರುಗಳು ಹೇಳಿರ್ತಕ್ಕಂಥ ಜ್ಞಾನ ಫಲವನ್ನು ಕೊಡ್ತದೆ. ನಮಗೆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ಇವನು ಅಧಿಕಾರಿ ಅದಾನೋ ಇಲ್ಲವೋ ನೋಡಬೇಕು ಅಂತ ತಿಳ್ಕೊಂಡು ಜನಕರಾಜ ಏನು ಮಾಡಿದ, ತನ್ನ ದ್ವಾರಪಾಲಕರಿಗೆ ಅವನಿಗೆ ರಾಜ್ಯದ್ವಾರದೊಳಗನ ಇರಲಿಕ್ಕೆ ಹೇಳ್ರಿ, ನಾನು ಯಾವಾಗ ಕಳಿಸ್ತಾ ಇದ್ದೀನೋ ಆವಾಗ ಅವನು ಬರಲಿ ಅಂಥೇಳಿ ಈ ಪ್ರಕಾರವಾಗಿ ಹೇಳಿದ. ಆವಾಗ ದ್ವಾರಪಾಲಕರು ಬಂದು ಹೇಳ್ತಾ ಇದ್ದಾರೆ, ನೋಡ್ರಿ ಮಹಾರಾಜ, ಅವ ಯಾವಾಗ ಕರಿತಾ ಇದ್ದಾನ ನೀವು ಅಲ್ಲಿ ತನಕ ಇಲ್ಲೇ ಇರಬೇಕು ಅಂಥೇಳಿ ಈ ಪ್ರಕಾರ ಅಂದಾಗ ಆಗಲಿ ಅಂಥೇಳಿ ಶುಕದೇವ ಅವನಿಗೇನು ಸಿಟ್ಟು ಬರಲಿಲ್ಲ, ಅಲ್ಲೇ ನಿಂತುಕೊಂಡು ಬಿಟ್ಟ. ಯಾಕಂದ್ರೆ ಅವನ ವೃತ್ತಿಯನ್ನು ಪರೀಕ್ಷೆ ಮಾಡಬೇಕಾಗಿತ್ತು. 3 ದಿವಸಗಳಾದ್ರೂ ಕೂಡ ಸುಖದೇವನನ್ನು ಒಳಗೆ ಕರೀಲೇ ಇಲ್ಲ. ಆದರೂ ಕೂಡ ಸುಖದೇವನಿಗೆ ಸಿಟ್ಟನ್ನುವಂಥದ್ದು ಬರಲಿಲ್ಲ. ಆ ಜನಕರಾಜ ನೋಡ್ತಾ ಇದ್ದಾನ, ಓ ಅಂತೂ ಸುಖ ಭಾಳ ಶಾಂತ ವೃತ್ತಿ ಉಳ್ಳವರದಾನ ಅಂಥೇಳಿ. ಹಾಗಾದರೆ ಅವನನ್ನು ಅಂತಃಪುರದೊಳಗೆ ಇನ್ನು ಕರ್ಕೊಂಡು ಬರ್ರಿ ಅಂಥೇಳಿ ಜನಕರಾಜ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಒಳ್ಳೆ ರತ್ನಖಚಿತವಾಗಿರ್ತಕ್ಕಂಥ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ. ಸುಂದರವಾಗಿರ್ತಕ್ಕಂಥ ಸ್ತ್ರೀಯರು ನಾಟ್ಯ ಆಡ್ತಾ ಇದ್ದರು. ಮಧುರವಾಗಿರ್ತಕ್ಕಂಥ ಸ್ವರದಿಂದ ಗಾಯನವನ್ನು ಮಾಡ್ತಕ್ಕಂಥವರು ಕೂಡ ಅಲ್ಲಿ ಹಾಡುವಂಥವ್ರು ಕೂಡ ಇದ್ದರು. ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ, ಭೋಜ್ಯ, ಲೇಹ ಎಲ್ಲ ಪದಾರ್ಥಗಳು ಆ ಜನಕರಾಜನ ಪಕ್ಕದಲ್ಲಿ ಇದ್ದು, ಅಲ್ಲಿ ಸೇವಕರು ಕೂಡ ರಾಜನನ್ನು ಪರಾಕುಗಳಿಂದ ಅವನ ಸ್ತುತಿ ಮಾಡ್ತಾಯಿದ್ರು. ಈ ಪ್ರಕಾರವಾಗಿ ಐಶ್ವರ್ಯದೊಳಗೆ ಕೂಡಿಕೊಂಡಿದ್ದ ಯಾರೋ ಜನಕ ಮಹಾರಾಜ. ಇದನ್ನು ನೋಡಿ ಮನಸ್ಸಿನೊಳಗೆ ಸ್ವಲ್ಪ ಕಿಂಚಿತ್ತು ಈ ಸುಖದೇವನ ಮನಸ್ಸಿನೊಳಗೆ ಏನಾಯಿತು ಅಂತಂದ್ರೆ, ಓ ಇವನು ಭೋಗದಲ್ಲಿ ಇಷ್ಟೊಂದು ಆಸಕ್ತನಾಗಿದ್ದಾನಲ್ಲ, ಜನಕರಾಜ ಭೋಗಾಸಕ್ತನಾಗಿದ್ದಾನಲ್ಲ, ಇವನು ಹೆಂಗೆ ಜ್ಞಾನಿ ಆಗ್ತಾನೆ ಅಂತ ಮನಸ್ಸು ಸ್ವಲ್ಪ ಸಂಕೋಚ ವೃತ್ತಿಯಿಂದ ಕೂಡಿಕೊಂಡ. ಆ ಶುಕನ ಒಂದು ವೃತ್ತಿಯನ್ನು ಜನಕರಾಜ ತಿಳ್ಕೊಂಡು ತನ್ನ ತಪೋಬಲದಿಂದ ಅವ ಏನು ಮಾಡಿಬಿಟ್ಟ ಅಂತಂದ್ರೆ, ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಎನ್ನುವಂಥದ್ದನ್ನು ಹಚ್ಚಿಬಿಡ್ತಾ ಇದ್ದಾನೆ. ಅಷ್ಟರೊಳಗೆ ದೂತರು ಬಂದು ಹೇಳ್ತಾರೆ, ಮಹಾರಾಜರೇ, ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಪ್ರವೇಶ ಆಗಿಬಿಟ್ಟದ, ಅದು ಇನ್ನು ಸ್ವಲ್ಪ ಕಾಲದೊಳಗೆ ರಾಜಮಂದಿರವನ್ನು ಕೂಡ ಪ್ರವೇಶ ಮಾಡ್ತದೆ ಅಂಥೇಳಿ ಹಿಂಗೆ ಬಂದು ಕೂಗಿಕೊಳ್ತಾ ಇದ್ದಾನೆ. ಆವಾಗ ಶುಕನ ವೃತ್ತಿ ಏನಾಯಿತು ಅಂತಂದರೆ, ಹೊರಗಿಟ್ಟು ಬಂದಿದ್ದ ತನ್ನ ದಂಡ, ಕಮಂಡಲ, ಕೌಪಿನ ಎಲ್ಲ ಅವೆಲ್ಲಿ ಸುಟ್ಟು ಹೋಗ್ತಾವೋ ಏನೋ ಅಂಥೇಳಿ ಅವನ ಮನಸ್ಸಿನೊಳಗೆ ಭಾಳ ಚಿಂತೆ ಅನ್ನುವಂಥದ್ದು ಪ್ರಾರಂಭ ಆಯಿತು. ಅವನ ಒಂದು ವೃತ್ತಿ ಚಿಂತನವನ್ನು ಕೂಡ ಜನಕರಾಜ ತಿಳ್ಕೊಂಡ. ಅದೇ ಕಾಲದೊಳಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಜನಕರಾಜ ಹೇಳ್ತಾ ಇದ್ದಾನೆ, ಅನಂತವತ್ತು ಮೇ ವಿತ್ತಂ ಯನ್ಮೇ ನಾಸ್ತಿ ಹಿ ಕಿಂಚನ ಮಿಥಿಲಾಯಾಂ ಪ್ರದಗ್ಧಾಯಾಂ ನಮೇ ದಹ್ಯತಿ ಕಿಂಚನ ಅಂತ ಹೇಳಿದ. ಅಂದರೆ ನನ್ನ ಆತ್ಮರೂಪವಾಗಿರ್ತಕ್ಕಂಥ ಈ ಧನ ಅನ್ನುವಂಥದ್ದಲ್ಲ, ಇದು ಅನಂತವಾಗಿರತಕ್ಕಂಥದ್ದು, ಇದಕ್ಕೆಂದೂ ನಾಶ ಅನ್ನುವಂಥದ್ದಿಲ್ಲ. ಅದಕ್ಕೆಂದಾದರೂ ಅಂತ್ಯ ಅದೇನು ಅಂತಂದ್ರೆ
ಅದು ಎಂದೂ ನಾಶ ಆಗುವಂಥದ್ದಲ್ಲ. ಈ ಒಂದು ಮಿಥಿಲಾಪುರಿ ಎನ್ನುವಂಥದ್ದು ಸುಟ್ಟು ಹೋದರೆ ಏನಾಯಿತು? ನನ್ನ ಸ್ವರೂಪ ಅನ್ನುವಂಥದ್ದು ಇದು ದಹನ ಹಾಕದೇನು, ದಹಿಸಲ್ಪಡ್ತದೆ ಏನಂತಂದರೆ ಇಲ್ಲ, ಇದು ಯಾವತ್ತು ದಹಿಸಲಾರದು ಅಂಥೇಳಿ ಹೀಗೆ ನುಡಿತಾ ಇದ್ದಾನೆ. ಯಾಕಂದರೆ ನಮ್ಮ ಆತ್ಮಸ್ವರೂಪವನ್ನುವಂಥದ್ದನ್ನು ಅಗ್ನಿ ಸುಡೋದಿಲ್ಲ, ಗಾಳಿ ಹಾರಿಸೋದಿಲ್ಲ, ವಾಯು ಕೂಡ ಇದನ್ನು ಹಾರಿಸಿಕೊಂಡು ಹೋಗುವುದಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಇದನ್ನು ಜನಕರಾಜ ಹೇಳಿದ ಕೂಡಲೇ ಆವಾಗ ಸುಖದೇವನಿಗೆ ಅನಿಸ್ತದ, ಓಹೋ, ಇವನು ನಿಜವಾಗಿಯೂ ವಿಷಯಗಳಲ್ಲಿ ಅನಾಸಕ್ತನಾಗಿದ್ದಾನೆ. ಯಾಕಂದರೆ ಈ ಒಂದು ಶ್ಲೋಕದಿಂದ ಇಲ್ಲಿ ಜನಕರಾಜ ಅರಮನೆಯೊಳಗಿದ್ರೂ ಇವನು ಅಸಂಗನಾಗಿದ್ದಾನೆ ಅನ್ನುವಂಥ ಒಂದು ಜ್ಞಾನೋದಯ ಅನ್ನುವಂಥದ್ದು ಅವನಿಗೆ ಆಯಿತು, ಪೂರ್ಣ ವಿಶ್ವಾಸ ಅನ್ನುವಂಥದ್ದಾಯಿತು. ಜನಕರಾಜ ಕೇವಲ ಬ್ರಹ್ಮಜ್ಞಾನಿ ಅನ್ನುವಂಥದ್ದನ್ನು ತಿಳಿದುಕೊಂಡು ಜನಕರಾಜನಿಗೆ ಶರಣಾಗತನಾಗ್ತಾ ಇದ್ದಾನೆ. ಆವಾಗ ಜನಕರಾಜನು ಕೂಡ ಸುಖದೇವನಿಗೆ ಬ್ರಹ್ಮೋಪದೇಶವನ್ನು ಮಾಡಿದ ಅನ್ನುವಂಥ ಒಂದು ದೃಷ್ಟಾಂತ ಅನ್ನುವಂಥದ್ದು ಬರ್ತದೆ. ಹಂಗೆ ಇಲ್ಲಿ ಜನಕರಾಜ ಮಹಾರಾಜನಾಗಿದ್ದರೂ ಕೂಡ ಅವನು ಹೆಂಗೆ ರಾಜ್ಯದೊಳಗೆ ಅನಾಸಕ್ತನಾಗಿದ್ದನೋ, ಅವನಿಗೆ ಅದರ ಬಗ್ಗೆ ಸ್ವಲ್ಪ ಕೂಡ ಮೋಹ ಇರಲಿಲ್ಲ, ಅವನಿಗೆ ಆಸಕ್ತಿ ಅನ್ನುವಂಥದ್ದು ಇದ್ದಿದ್ದಿಲ್ಲ. ಇದೆಲ್ಲವೂ ಕ್ಷಣಿಕವಾಗಿರ್ತಕ್ಕಂಥದ್ದು, ಇದೆಲ್ಲ ದುಃಖ ರೂಪ ಅಂಥೇಳಿ ಅವನ ಮನಸ್ಸನ್ನು ಬ್ರಹ್ಮದೊಳಗನೆ ಇಟ್ಟಿದ್ದನ್ನ ಹೊರತು ಈ ಹೊರಗಿನ ರಾಜ್ಯ ಭೋಗದಲ್ಲಿ ಅವನ ಮನಸ್ಸನ್ನುವಂಥದ್ದು ಇದ್ದಿದ್ದಿಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ವೈರಾಗ್ಯವನ್ನು ಆಶ್ರಯ ಮಾಡಿಕೊಂಡೀವಿ ಅಂತಂದ್ರೆ ಆ ವೈರಾಗ್ಯ ಅನ್ನುವಂಥದ್ದೇ ನಮಗೆ ಶ್ರೇಷ್ಠವಾಗಿರತಕ್ಕಂಥ ಸುಖವನ್ನು ಕೊಡುವಂಥದ್ದಾಗ್ಯದ. ಅದಕ್ಕೆ ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾತ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾತ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಬ್ರೂಯಿನೃಣಾಂ ವೈರಾಗ್ಯಮೇವ ಅಭಯಂ ಅನ್ನುವಂಥ ಮಾತನ್ನು ಕೂಡ ಯಾವ ಭರ್ತೃರು ಹೇಳ್ಕೊಂಬರ್ತಾರೆ. ಭೋಗಗಳು ಹೆಚ್ಚಾದ್ರೆ ರೋಗದ ಭಯ ಅನ್ನುವಂಥದ್ದು, ದ್ರವ್ಯ ಹೆಚ್ಚಾಗಿತ್ತು ಅಂತಂದರೆ ರಾಜರ ಭಯ ಅನ್ನುವಂಥದ್ದು, ಹಾಗೆ ಅಣ್ಣತಮ್ಮರ ಭಯ ಅನ್ನುವಂಥದ್ದು. ಹೀಗೆ ಪ್ರತಿಯೊಂದು ವಸ್ತುಗಳು ನಮಗೆ ಒಳ್ಳೆ ಈ ಶರೀರದೊಳಗೆ ಮುಪ್ಪಿನ ಭಯ ಅನ್ನುವಂಥದ್ದು, ಮಾನವಂತರಾಗಿದ್ದರೆ ದೀನತೆಯ ಭಯ ಅನ್ನುವಂಥದ್ದು, ಬಲ ಇತ್ತು ಅಂದರೆ ವೈರಿಗಳ ಭಯ ಅನ್ನುವಂಥದ್ದು, ರೂಪ ಇತ್ತು ಅಂತಂದರೆ ಮುಪ್ಪಿನ ಭಯ ಅನ್ನುವಂಥದ್ದು, ಶಾಸ್ತ್ರ ಬಲ್ಲವರಾಗಿದ್ದೀವಿ ಅಂತಂದ್ರೆ ವಾದೊಳಗೆ ಎಲ್ಲಿ ಸೋಲ್ತೀನಿ ಅನ್ನುವಂಥ ಭಯ ಅದ, ಗುಣವಂತನಾಗಿದ್ದರೆ ದುಷ್ಟರ ಭಯ ಅನ್ನುವಂಥದ್ದು, ಈ ಶರೀರದೊಳಗೆ ಮರಣದ ಭಯ ಅನ್ನುವಂಥದ್ದು, ಎಲ್ಲಿ ಮೃತ್ಯು ಬಂದು ತಗೊಂಡು ಹೋಗ್ತಾನಂತ ಭಯ ಅದ. ಹೀಗೆಲ್ಲ ವಸ್ತುಗಳ ಭಯದಿಂದ ಕೂಡಿಕೊಂಡವು. ವೈರಾಗ್ಯ ಮಾತ್ರ ಅಭಯ ರೂಪವಾಗಿರ್ತಕ್ಕಂಥದ್ದು. ನಮಗೆ ವೈರಾಗ್ಯ ಇತ್ತು ಅಂತ ನಮಗೆ ಭಯ ಅನ್ನುವಂಥದ್ದು ಇಲ್ಲ. ವೈರಾಗ್ಯಮೇವ ಅಭಯಂ ಅಂತೇಳಿ ಭರ್ತೃಹರಿಯರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ದೋಷ ದರ್ಶನ ಕಂಡು ಅವುಗಳಲ್ಲಿರ್ತಕ್ಕಂಥ ಮೋಹ ಅನ್ನುವಂಥದ್ದೇನದ, ಅವರ ಆಸಕ್ತಿ ಅನ್ನುವಂಥದ್ದೇನದ, ಅಥವಾ ಅತಿಯಾದ ಆಸೆ ಅನ್ನುವಂಥದ್ದೇನದ, ಅದನ್ನು ಬಿಡಬೇಕು. ನಾವು ವಿಷಯಗಳನ್ನು ಬಿಡಬೇಕಾಗಿಲ್ಲ, ಅವುಗಳಲ್ಲಿರ್ತಕ್ಕಂಥ ಮೋಹವನ್ನು ಬಿಟ್ಟೇವಿ ಅಂತಂದ್ರೆ ಅದೇ ನಮಗೆ ಸುಖ ಅನ್ನುವಂಥದ್ದನ್ನು ಕೊಡುವಂಥದ್ದು. ಅವಶ್ಯಂ ಯಾತಾರಶ್ಚಿರತರ ಮುಷಿತ್ವಾಪಿ ವಿಷಯ ವಿಯೋಗೇಕೋ ಭೇದ ತ್ಯಜತಿ ಜನೋ ಯತ್ ಸ್ವಯಮಮುನ್ ವ್ರಜಂತ ಸ್ವಾತಂತ್ರ್ಯಾದತುಲಪರಿತಾಪಾಯ ಮನಸಃ ಸ್ವಯಂ ತ್ಯಕ್ತ್ವಾ ಹೇತೆ ಶಮಸುಖಮನಂತಂ ವಿದಧತಿ. ಅಂದರೆ ಈ ವಿಷಯ ಸುಖಗಳು ಇವು ಭಾಳ ಕಾಲ ಅದಾವಂದ್ರೂ ಕೂಡ ಇವು ಖಂಡಿತವಾಗಿ ಒಂದು ದಿವಸ ಹೋಗುವ. ಆದ್ದರಿಂದ ಯಾವತ್ತಾರು ಒಂದು ಹೋಗ್ತಾ ಇದ್ದಾವಲ್ಲ, ಮತ್ತು ನಾವೇ ಅವುಗಳನ್ನು ತ್ಯಾಗ ಮಾಡಿದರೆ ಆಗೋ ವ್ಯತ್ಯಾಸ ಏನು? ನಾವು ಅವು ಉಪಯೋಗ ಮಾಡಿದ್ರೂ ಕೂಡ ಒಂದು ದಿವಸ ನಮ್ಮನ್ನು ಕೈ ಬಿಟ್ಟು ಹೋಗೇ ಹೋಗ್ತಾವೆ. ಮತ್ತು ಅವುಗಳನ್ನು ನಾವು ಯಾಕೆ ತ್ಯಾಗ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯ ತಾನಾಗಿ ಅವುಗಳನ್ನು ಬಿಡಲಿಲ್ಲ ಅಂತಂದ್ರೆ
ಅವು ಬಿಡುವಾಗ ನಮಗೆ ಭಾಳ ಮನಸ್ಸಿಗೆ ದುಃಖವನ್ನು ಕೊಡ್ತಾ ಇದ್ದಾವೆ. ತಾನೇ ಸ್ವತಃ ಅವುಗಳನ್ನು ಬಿಟ್ಟ ಅಂತಂದ್ರೆ ನಮಗೆ ಸೀಮಾತೀತವಾಗಿರ್ತಕ್ಕಂಥ ಆನಂದವನ್ನು ಕೊಡ್ತಾ ಇದ್ದಾವೆ. ಶಮ ಸುಖಂ ಅನಂತಂ ವಿದತ್ತಿ, ಅನಂತವಾಗಿರತಕ್ಕಂಥ ಸುಖ ಅನ್ನುವಂಥದ್ದನ್ನು ಅವು ಕೊಡ್ತಾವೆ. ಅದಕ್ಕೆ ನಾವು ಸ್ವಯಮೇವ ಅವುಗಳಲ್ಲಿ ದೋಷ ದರ್ಶನವನ್ನು ಕಂಡು ನಾವಾಗೆ ಬಿಟ್ಟರೆ ನಮಗೆ ಅನಂತ ಸುಖ ಅನ್ನುವಂಥದ್ದು, ಅದು ನಾಶರಹಿತವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಅವಶ್ಯಂ ಯಾತಾರಹ ಚಿರತರ ಮುಷಿತ್ವಾಪಿ ವಿಷಯ, ಅಂದರೆ ಈ ವಿಷಯ ಸುಖಗಳು ಕೂಡ ಅವಶ್ಯವಾಗಿ ಇವು ಹೋಗುವಂಥವುಗಳೇ. ಆದ್ದರಿಂದ ನಾವು ಅವುಗಳನ್ನು ಪ್ರಯತ್ನಪೂರ್ವಕವಾಗಿ ಬಿಟ್ಟಿದ್ದಾದರೆ ನಮಗೆ ಸುಖ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ನಿಜಗುಣ ಶ್ರೀಗಳವರು ಪರತರ ಸುಖವಾಗುವುದು ಅಂದರೆ ಅತ್ಯಧಿಕವಾಗಿರ್ತಕ್ಕಂಥ ಅತೀ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಯಾವುದು ಅಂತಂದರೆ ನಾವು ಗಳಿಸಿರದ ಸಂಪತ್ತಲ್ಲ, ಭೂಮಿಯಲ್ಲ, ಅಧಿಕಾರ ಅಲ್ಲ, ಈ ಸಂಸಾರದಲ್ಲಿರ್ತಕ್ಕಂಥ ಯಾವ ವಿಷಯ ಭೋಗಗಳು ನಮಗೆ ಪರತರ ಸುಖವನ್ನು ಕೊಡಲಾರವು. ನಿತ್ಯ ನಿರತಿ ಸುಖ ಅನ್ನುವಂಥದ್ದು ಅದು ತನ್ನ ಸ್ವರೂಪಭೂತವಾಗಿರ್ತಕ್ಕಂಥದ್ದು. ಆ ಸುಖ ಅನ್ನುವಂಥದ್ದನ್ನು ನಾವು ಸದಾ ಏನು ಮಾಡಬೇಕು ಅಂತಂದರೆ ಗುರುವಿಗೆ ಶರಣಾಗತರಾಗಿ ಗುರುವಿನಿಂದ ತತ್ವಜ್ಞಾನವನ್ನು ಮಾಡಿಕೊಂಡೀವಿ, ವೈರಾಗ್ಯವನ್ನು ನಾವು ಆಶ್ರಯ ಮಾಡಿದ್ದೀವಿ ಅಂತಂದರೆ ಅಂಥ ಶ್ರೇಷ್ಠ ಸುಖ ಅನ್ನೋದು ನಮಗೆ ಪ್ರಾಪ್ತ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂಥ ಸುಖವನ್ನು ಸದ್ಗುರುದೇವ ನಮ್ಮೆಲ್ಲರಿಗೆ ಕರುಣಿಸಲಿ ಅಂತ ಹೇಳ್ತಾ ಓಂ ತತ್ಸತ್.